ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಶ್ರಮ ಬೇಕು. ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೇಕು. ಮಿಡ್ಲ್ ಕ್ಲಾಸ್ ಹುಡುಗಿಯರ ವಿಷಯದಲ್ಲಿ ಇದು ಸರ್ವೇ ಸಾಮಾನ್ಯ. ಅಂದರೆ ಅದೆಷ್ಟೋ ಮಿಡ್ಲ್ ಕ್ಲಾಸ್ ಹುಡುಗಿಯರು ತಾನು ದೊಡ್ಡದಾಗಿ ಬೆಳಿಬೇಕು, ಸಾಧನೆ ಮಾಡಬೇಕು, ಅಥವಾ ನಾನು ಬೇರೆ ರೀತಿ ತುಂಬ ರಿಚ್ ಆಗಿರಬೇಕು ಅನ್ನೋ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಮಿಡ್ಲ್ ಕ್ಲಾಸ್ ಹುಡುಗಿಯೊಬ್ಬಳು ಹೈ ಕ್ಲಾಸ್ ಪ್ರೊಫೈಲ್ ಹೊರಗೆ ಬೆಳೀತಾರೆ ಅಂದರೆ ನಿಜಕ್ಕೂ ಅದೊಂದು ರೀತಿಯ ಅಚ್ಚರಿ. ಎಸ್, ನಾನೀಗ ಹೇಳ ಹೊರಟಿರೋ ವಿಷಯ ಇನ್ನೇನು ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಪವಿತ್ರ ಗೌಡ ಅವ್ರ ಕುರಿತು. ಪವಿತ್ರ ಗೌಡ ಆರಂಭದ ದಿನಗಳಲ್ಲಿ ಅಂದರೆ ದಶಕದ ಹಿಂದೆ ಅವ್ರ ಬಗ್ಗೆ ಹೇಳೋದಾದರೆ ಏನಂದರೆ ಏನೂ ಇರಲಿಲ್ಲ. ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವರು. ಕೋಣನಕುಂಟೆಯಲ್ಲಿ ವಾಸವಾಗಿರ್ತಾರೆ ಅವ್ರ ತಂದೆ ತಾಯಿ. ಅಲ್ಲಿ 3 ಜನ ಮಕ್ಕಳು ಪವಿತ್ರ ಗೌಡ ತಂದೆಗೆ, 2 ಗಂಡು ಮಕ್ಕಳು ಮತ್ತು ಪವಿತ್ರ ಗೌಡ ಒಬ್ಬರು. ಈ ಬಗ್ಗೆ ಪವಿತ್ರ ಗೌಡ ಕಾಲೇಜು ದಿನಗಳಲ್ಲೇ ಒಂದಷ್ಟು ಕಲರ್ಫುಲ್ ಕನಸುಗಳನ್ನ ಕಂಡ್ಕೊಂಡಿರ್ತಾರೆ. ಅಂದರೆ ಯಾವ ರೀತಿ ಅಂದರೆ ಬಣ್ಣದ ಲೋಕಕ್ಕೆ ಜಿಗಿಬೇಕು ಅಂತ, ಸಿನಿಮಾ ಇಂಡಸ್ಟ್ರಿಗೆ ನಾನು ಕೂಡ ಹೋಗಬೇಕು ಅಂತ. ಸೊ ಆಗ ಪಟ್ಟಂಥ ಕನಸು ಆಗಲಿಲ್ಲ. ಮದುವೆ ಆಗುತ್ತೆ. ಮದುವೆ ಆದ ನಂತರ 1-2-3 ವರ್ಷಕ್ಕೆ ಒಂದು ಮಗು ಆಗುತ್ತೆ. ಆ ನಂತರದಲ್ಲಿ ಅವರು ಡಿವೋರ್ಸ್ ಪಡೀತಾರೆ. ನಂತರದ ದಿನಗಳಲ್ಲಿ ಎಲ್ರಿಗೂ ಗೊತ್ತಿರುವಂತೆ ಸೆಲೆಬ್ರಿಟಿಗಳ ಪರಿಚಯ ಬೆಳೆಸ್ಕೊಳ್ತಾರೆ. ಅಲ್ಲಿಂದ ಪವಿತ್ರ ಗೌಡ ತನ್ನ ಲೈಫ್ ಸ್ಟೈಲನ್ನೇ ಬದಲಾಯಿಸ್ಕೊಳ್ತಾರೆ. ಪವಿತ್ರ ಗೌಡನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ, ಅಂದರೆ ಝೀರೋದಿಂದ ಶುರು ಮಾಡಿದಂಥ ಲೈಫ್ ಇವತ್ತು ಹೈ ಕ್ಲಾಸ್ವರೆಗೆ ಬಂದಿದೆ. ಪವಿತ್ರ ಗೌಡ ಯಾವಾಗ ಈ ದರ್ಶನ್ ಅವರ ಒಡನಾಟಕ್ಕೆ ಇಳಿತಾರೆ, ಅಲ್ಲಿಂದ ಸಂಪೂರ್ಣವಾಗಿ ಅವರ ಲೈಫ್ ಬೇರೆ ಕಡೆಗೆ ಹೊರಳುತ್ತೆ. ಅವರು ಹಾಕುವ ಡ್ರೆಸ್ ಆಗಿರ್ಬೋದು, ಅವರು ಓಡಾಡುವ ಕಾರ್ ಆಗಿರ್ಬೋದು, ವಾಸ ಮಾಡುವಂತಹ ಮನೆ ಆಗಿರ್ಬೋದು, ಎಲ್ಲವೂ ಕೂಡ ಐಷಾರಾಮಿ. ಅವರ ಬದುಕೆ ಐಷಾರಾಮಿಯಾಗಿ ಹೋಗುತ್ತೆ. RR ನಗರದಲ್ಲಿ 4 ಫ್ಲೋರ್ ಮನೆ ಇದೆ. ಅದು ಕೋಟಿ ಬಾಳುತ್ತೆ. ಅಲ್ಲಿ ಪವಿತ್ರ ಗೌಡ ಮತ್ತು ಮಗಳು ವಾಸ ಮಾಡ್ತಾರೆ. ಅಷ್ಟೇ ಅಲ್ಲ, ಪವಿತ್ರ ಗೌಡ ಓಡಾಡಲಿಕ್ಕೆ ಐಷಾರಾಮಿ ಕಾರ್ಗಳು ಕೂಡ ಇದ್ದಾವೆ. ಸೊ ಅವೆಲ್ಲ ಲಕ್ಷ ಕೋಟಿ ಬೆಲೆ ಬಾಳುವಂಥದ್ದು. ಇಷ್ಟಕ್ಕೂ ಇಷ್ಟೊಂದು ದುಬಾರಿಯ ಮನೆ ಮತ್ತು ದುಬಾರಿ ಕಾರುಗಳಲ್ಲಿ ಓಡಾಡುವ ಪವಿತ್ರ ಗೌಡ ಬಿಸ್ನೆಸ್ ಏನು? ಒಂದಷ್ಟು ಜನಗಳಿಗೆ ಪ್ರಶ್ನೆ ಇದೆ, ಏನು ಬಿಸ್ನೆಸ್ ಮಾಡ್ತಾರೆ ಅಂತ. RR ನಗರದಲ್ಲಿ ಅವರು ಒಂದು ರೆಡ್ ಕಾರ್ಪೆಟ್ ಸಂಸ್ಥೆ ಮೂಲಕ ಈ ಡಿಸೈನರ್ ಕೆಲಸನ ಶುರು ಮಾಡ್ಕೋತಾರೆ. ಅಂದರೆ ಈ ಸೆಲೆಬ್ರಿಟಿಗಳಿಗೆ ಒಂದಿಷ್ಟು ಹೊಸ ಹೊಸ ಕಾಸ್ಟ್ಯೂಮ್ಸ್, ಡ್ರೆಸ್ಗಳನ್ನು ಮಾಡೋವಂಥ ಕೆಲಸಗಳು. ಅಲ್ಲಿ ಒಂದಿಷ್ಟು ಸೆಲೆಬ್ರಿಟಿಗಳು ಬಂದು ಅವ್ರ ಹತ್ರ ಹೊಸ ಡ್ರೆಸ್ಗಳನ್ನ ಖರೀದಿ ಮಾಡುವಂಥದ್ದು. ಇದು ಒಂದು ಹೆಸರಿಗೆ ಇದೊಂದು ಬಿಸ್ನೆಸ್ ಅಷ್ಟೇ. ಪವಿತ್ರ ಗೌಡ ಹಾಕುವಂಥ ಡ್ರೆಸ್ಗಳನ್ನ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲವೂ ಕೂಡ ಬ್ರ್ಯಾಂಡೆಡ್. ಪವಿತ್ರ ಗೌಡ ಧರಿಸುವಂಥ ಚಪ್ಪಲಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಶಾಲ್ ಆಗಿರ್ಬೋದು, ಮತ್ತು ಚಪ್ಪಲ್ಸ್, ಶೂಸ್, ವಾಚ್, ಗಾಗಲ್ಸ್ ಎಲ್ಲವೂ ಕೂಡ ಬ್ರ್ಯಾಂಡೆಡ್. ಲೂಯಿಸ್ ವ್ಯೂಟನ್ ಕಂಪನಿಯ ಬ್ರ್ಯಾಂಡ್ಗಳನ್ನು ಜಾಸ್ತಿ ಬಳಸ್ತಾರೆ ಪವಿತ್ರ. ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೋದು. ಪವಿತ್ರ ಅವರು ಒಂದು ಬೆಲ್ಟ್ ಧರಿಸಿದ್ದಾರೆ. ಅದು LV ಕಂಪ್ನಿದು, ಅಂದರೆ ಲೂಯಿಸ್ ವ್ಯೂಟನ್ ಕಂಪ್ನಿದು. ಅದು ಅರೌಂಡ್ ಆ ಬೆಲ್ಟ್ ಬೆಲೆ ಶುರುವಾಗದೆ 50,000ದಿಂದ, ಅಲ್ಲಿಂದ ಮಿನಿಮಮ್ 2 ಲಕ್ಷ ರೂಪಾಯಿವರೆಗೂ ಇದೆ. ಆ ಬೆಲ್ಟನ್ನ ಧರಿಸಿದ್ದಾರೆ. ಯಾವಾಗಲೂ ಅದನ್ನು ಧರಿಸ್ತಾ ಇರ್ತಾರೆ. ಇನ್ನು LV ಕಂಪನಿಯ ಬ್ಯಾಂಗಲ್ಸ್ ಮತ್ತು ಶೇಡ್ಸ್, ಅದು ಕೂಡ ಅಷ್ಟೇ. ಒಂದಿಷ್ಟು ಬ್ರಾಸ್ಲೆಟು ಅವನ್ನೆಲ್ಲ ನೀವು ಗಮನಿಸ್ತಾ ಹೋದರೆ ಒಂದು 2 ಲ್ಯಾಕ್ಸ್ವರೆಗೂ, ಅರೌಂಡ್ 2 ಲ್ಯಾಕ್ಸ್ವರೆಗೂ ಅದರ ವರ್ತ್ ಇದೆ. ಇನ್ನು LV ಹ್ಯಾಂಡ್ ಬ್ಯಾಗ್ ಒಂದು ಇದೆ ಆ ಕಂಪ್ನಿದು,
ಅದು ನೀವು ಗೂಗಲ್ ಸರ್ಚ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಆ ಕಂಪ್ನಿಯ ವರ್ತ್ ಎಷ್ಟು ಅಂತೇಳಿ. ಅದು ಅರೌಂಡ್ ಒಂದು 2 lakhs rupees ಬ್ಯಾಗ್ ಅದು. ಸೊ ಸಾಕಷ್ಟು ಪಾರ್ಟೀಸ್ಗಳಲ್ಲಿ ಈ ಕಂಪನಿಯ ಬ್ಯಾಗ್ಗಳನ್ನು, ಹ್ಯಾಂಡ್ ಬ್ಯಾಗ್ಗಳನ್ನು ಪವಿತ್ರ ಗೌಡ ಬಳಸ್ತಾರೆ. ಇನ್ನು LV ಶೇಡ್ಸ್ ಅಂದರೆ ಗಾಗಲ್ಸ್ಗಳು ನೀವು ಗಮನಿಸಿರ್ಬೋದು, ಅದು ಕೂಡ ಲ್ಯಾಕ್ ಟುಗೆದರ್ ಇದೆ. ಆಮೇಲೆ ರೋಲೆಕ್ಸ್ ವಾಚ್ ಕೂಡ ಅವ್ರ ಕೈಯಲ್ಲಿ ನೀವು ಕಾಣ್ಬೋದು. ಮಿನಿಮಮ್ 5 lakhs ಶುರುವಾಗೋಂಥದ್ದು. ಸೊ ಅವ್ರ ಕೈಲಿರೋಂಥ ವಾಚ್. ಆಮೇಲೆ ಬರ್ಬೆರಿ ಆ ಕಂಪ್ನಿ ಬಗ್ಗೆ ನೀವು ಕೇಳಿರ್ಬೋದು, ತುಂಬ ಕಾಸ್ಟ್ಲಿ ಇರ್ತಕ್ಕಂಥ ಬ್ರ್ಯಾಂಡ್ ಅದು. ಸೊ ಅವ್ರು ಧರಿಸಿರಕ್ಕಂತಹ ಒಂದು ಶಾಲ್ ಏನಿದೆ ಅದು ಕೂಡ ತುಂಬ ಬೆಲೆ ಬಾಳುವಂಥದ್ದು. ಅಂದರೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗಿರತಕ್ಕಂಥ ಬೆಲೆ ಅದು. ಬಹುತೇಕ ಅವರು ಧರಿಸುವಂತಹ ಈ ಬ್ರ್ಯಾಂಡ್ ಐಟಮ್ಗಳು ದೊಡ್ಡ ದೊಡ್ಡ ಕಂಪ್ನಿಗಳದ್ದು. ಅಂದರೆ ಈ ಕಂಪ್ನಿ ಬೆಂಗಳೂರಿನಲ್ಲಿ ಏನು ವಿಜಯ್ ಮಲ್ಯ ಅವರ UB ಸಿಟಿ ಇದೆ, ಅಲ್ಲಿ ಮೇಲೆ ಒಂದು ಶಾಪ್ ಇದೆ. ಆ ಶಾಪ್ನಲ್ಲಿ ಇಂಥ ಬ್ರ್ಯಾಂಡ್ ಐಟಮ್ಸ್ ಮಾತ್ರ ದೊರೆಯುತ್ತೆ. ಬಹುತೇಕ ಇಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಈ ಬ್ರ್ಯಾಂಡನ್ನ ಯೂಸ್ ಮಾಡುವಂಥದ್ದು. ಅಂದರೆ ಸಾಮಾನ್ಯ ಜನರಿಗೆಲ್ಲ ಇದು ಆಗೋದಿಲ್ಲ. ಸೊ ತುಂಬ ಶ್ರೀಮಂತರು, ಹಣವಂತರಿಗೆ ಈ ರೀತಿಯ ಬ್ರ್ಯಾಂಡ್ ಮೇಲೆ ಹೆಚ್ಚು ಪ್ರೀತಿ, ವ್ಯಾಮೋಹ ಇದೆ ಅಂತ ಹೇಳ್ಬೋದು. ಇನ್ನು ಪವಿತ್ರ ಗೌಡ ಏನು ಈಗ ಆರ್ ಆರ್ ನಗರದಲ್ಲಿ ಮನೆ ಇದೆ, ಅದು ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳುವಂಥದ್ದು. ಅದೇನೇ ಇರಲಿ, ಕನಸು ಕಾಣಬೇಕು, ಆಸೆ ಪಡಬೇಕು. ಆದರೆ ಮಿಡ್ಲ್ ಕ್ಲಾಸಿಂದ ಬಂದಂಥ ಪವಿತ್ರ ಗೌಡ ಯಾವಾಗ ದರ್ಶನ್ ಅವರ ಪರಿಚಯ ಆಗುತ್ತೆ, ಅಲ್ಲಿಂದ ಅವರ ಸಂಪೂರ್ಣ ಲೈಫ್ ಸ್ಟೈಲ್ ಬದಲಾಗ್ತಾ ಹೋಗುತ್ತೆ. ಸೊ ಅಂತಹ ಪವಿತ್ರ ಗೌಡ ಇನ್ನೂ ಸಾಕಷ್ಟು ವಿಚಾರಗಳಲ್ಲಿ, ಅಂದರೆ ಅವರು ಧರಿಸುವಂಥ ನೆಕ್ಲೆಸ್ ಕೂಡ ನೀವು ಗಮನಿಸ್ಬೋದು, ಅದು ಕೂಡ ಅರೌಂಡ್ 20 lakhs ಪ್ಲಸ್ ಇದೆ. ಅಂದರೆ ಆ ರೇಟಿನ ಒಂದು ಒಡವೆನ ಕೂಡ ಅವರು ಧರಿಸ್ತಾ ಇದ್ದಾರೆ. ಸೊ ಒಬ್ಬ ಸಾಮಾನ್ಯ ಪವಿತ್ರ ಗೌಡ ಆದಂಥವರು ಈಗ ಬೇರೆ ರೀತಿಯ ಬ್ರ್ಯಾಂಡ್ಗಳನ್ನು ಧರಿಸುವ ಮೂಲಕ ಸುದ್ದಿಯಾದಂಥವರು. ಸದಾ ಲೈಫ್ ಸ್ಟೈಲಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಂಥ ಪವಿತ್ರ ಗೌಡ ಸದ್ಯದ ಮಟ್ಟಿಗೆ ಪೊಲೀಸರ ವಶದಲ್ಲಿದ್ದು